ಎರಡೂವರೆ ದಶಕದಿಂದ ನೆನೆಗುದಿಗೆ ಬಿದ್ದಿದ್ದ ಹೆಜ್ಜಾಲ ಚಾಮರಾಜನಗರ ರೈಲು ಮಾರ್ಗ ಸಿದ್ಧಗೊಳ್ಳುವ ಕಾಲ ಮತ್ತೊಮ್ಮೆ ಸನ್ನಿಹಿತವಾಗಿದೆ. ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿ ಮಾಡುವಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೈಲು ಮಾರ್ಗದ ನಿರ್ಮಾಣಕ್ಕೆ ಅನುಮತಿ ನೀಡುವಂತೆ ಕೋರಿದ್ದಾರೆ. ಎಚ್.ಡಿ.ಕೆ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತಹ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೆಜ್ಜಾಲ ಚಾಮರಾಜನಗರ ರೈಲು ಮಾರ್ಗವೂ ಸೇರಿದಂತೆ ಈ ಭಾಗದ ಇನ್ನೂ ಹಲವು ರೈಲ್ವೆ ಬೇಡಿಕೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಯುಎನ್ಐಪಿ ಯೋಜನೆಯಲ್ಲಿ ಕೃಷಿ ಕೊಳವೆ ಬಾವಿಯೊಂದಕ್ಕೆ ಟ್ರಾನ್ಸ್ಫಾರ್ಮರ್ ಸೇರಿದಂತೆ ವಿದ್ಯುತ್ ಸಂಪರ್ಕ ಪಡೆಯುವುದಕ್ಕೆ ಗರಿಷ್ಠ 80,000 ರೂಪಾಯಿ ಖರ್ಚಾಗುತ್ತಿತ್ತು. ಮಿತ ಖರ್ಚಿನ ಯುಎನ್ಐಪಿ ಮತ್ತು ಶೀಘ್ರ ವಿದ್ಯುತ್ ಯೋಜನೆಗಳ ರೈತರಿಗೆ ವರದಾನವಾಗಿದ್ದವು. ಇಂಧನ ಇಲಾಖೆಯ ಈ ಎರಡೂ ಯೋಜನೆಗಳನ್ನು ಸ್ಥಗಿತಗೊಳಿಸಿದ ನಂತರ ರೈತರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಈ ಲೆಕ್ಕಾಚಾರದಲ್ಲಿ ಕೊಳವೆ ಬಾವಿಯೊಂದಕ್ಕೆ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯುವುದಕ್ಕೆ ಟ್ರಾನ್ಸ್ಫಾರ್ಮರ್ ಸೇರಿದಂತೆ ಕನಿಷ್ಠ 3 ಲಕ್ಷ ರೂಪಾಯಿ ಬೇಕಾಗುತ್ತದೆ. ಇಸ್ರೋ ಸ್ಪೆಡೆಕ್ಸ್ ಯೋಜನೆ ಅಡಿಯಲ್ಲಿ ಜನವರಿ 9ರಂದು ನಿಗದಿಯಾಗಿದ್ದಂಥ ಉಪಗ್ರಹಗಳ ಡಾಕಿಂಗ್ ಪ್ರಕ್ರಿಯೆಯನ್ನು ಮುಂದೂಡಿದೆ. 225 ಮೀಟರ್ ಅಂತರವನ್ನು ತಗ್ಗಿಸುವಾಗ ಅನಿರೀಕ್ಷಿತ ಚಲನೆ ಕಂಡು ಬಂದ ಕಾರಣ ಡಾಕಿಂಗ್ ನಡೆಯಲಿಲ್ಲ. ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಸುರಕ್ಷಿತವಾಗಿದ್ದು ಇಸ್ರೋ ಹೊಸ ದಿನಾಂಕವನ್ನು ಘೋಷಿಸುವ ನಿರೀಕ್ಷೆ ಇದೆ. ಇದು ಬಾಹ್ಯಾಕಾಶ ಡಾಕಿಂಗ್ ಕಾರ್ಯಾಚರಣೆಗಳಲ್ಲಿ ಭಾರತದ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದಕ್ಕೆ ಮಹತ್ವದಾಗಿದೆ. ಆ ನಿಟ್ಟಿನಲ್ಲಿ ಇಸ್ರೋ ವಿಜ್ಞಾನಿಗಳು ಅವಿರತ ಶ್ರಮ ವಹಿಸುತ್ತಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರು ನಗರವು ಉದ್ಯೋಗ ನಿರತ ಮಹಿಳೆಯರಿಗೆ ಅತ್ಯುತ್ತಮ ಮತ್ತು ಸುರಕ್ಷಿತ ನಗರ ಎಂಬ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ. 2024ರಲ್ಲಿ ನಡೆದಂತಹ ಸಮೀಕ್ಷೆಯ ವರದಿಯಂತೆ ಬೆಂಗಳೂರು ನಗರವು ತಮಿಳುನಾಡು ರಾಜಧಾನಿ ಚೆನ್ನೈಯನ್ನು ಹಿಂದಿಕ್ಕಿ ಉದ್ಯೋಗ ನಿರತ ಮಹಿಳೆಯರಿಗೆ ಅತ್ಯುತ್ತಮ ಮತ್ತು ಸುರಕ್ಷಿತ ನಗರ ಎಂಬ ಪಟ್ಟವನ್ನು ಗಳಿಸಿಕೊಂಡಿದೆ. ಅವತಾರ್ ಗ್ರೂಪ್ ನಡೆಸಿದಂತಹ TCWI ಸಮೀಕ್ಷೆಯಲ್ಲಿ ದೇಶದ ಒಟ್ಟು 25 ನಗರಗಳ ಪೈಕಿ ದಕ್ಷಿಣ ಭಾರತದ 16 ನಗರಗಳು ಸ್ಥಾನವನ್ನು ಪಡೆದುಕೊಂಡಿವೆ. ಈ ಪೈಕಿ ಬೆಂಗಳೂರು ಇಡೀ ದೇಶದಲ್ಲೇ ಮೊದಲ ಸ್ಥಾನದಲ್ಲಿರುವಂಥದ್ದು ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿಯಾಗಿದೆ.